ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಂದು ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ವಿಡಿಯೋ ಬಂದು ನಾನು ಲಾಸ್ಟ್ ಮಂತ್ ಅನಿಸುತ್ತೆ ಒಂದು ಜಾತ್ರೆಗೆ ಹೋಗಿದ್ದೆ. ಅಲ್ಲಿ ಜಸ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋಸ್ನ. ನೀವು ನೋಡ್ಬೋದು. ಇಲ್ಲಿ ಬಂದು ಜಾತ್ರೆಗೆ ಬಂದಿದ್ದೀನಿ. ಇದು ಅಮ್ಮನ ಜಾತ್ರೆ. ಇಲ್ಲಿ ಬಂದು ನೋಡಿ ಬೆಲ್ಲದ ಆರತಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ತುಂಬ ವಿಶೇಷ ಅನಿಸುತ್ತೆ. ದೇವ್ರಿಗೆ ಈ ಥರ ಎಲ್ಲ ಆರತಿ ಮಾಡಿದ್ರೆ ಅಮ್ಮನಿಗೆ ಇದೇ ಥರ ಮುಂದಕ್ಕೆ ಹೋಗ್ತಾ ಇದ್ದರೆ ಈ ದೇವಸ್ಥಾನ ಸರೌಂಡಿಂಗ್ ನಾನು ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿದೆ. ಪಕ್ಕದಲ್ಲಿ ನೋಡಿ ಇಲ್ಲಿ ತುಂಬ ಗ್ರ್ಯಾಂಡಾಗೆ ಮಾಡಿದರು ಜಾತ್ರೆ ಅಂತ ಅನ್ಬೋದು. ಈ ಗಣೇಶ ಟೆಂಪಲ್ಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ನನಗೂ ತುಂಬ ಇಷ್ಟ ಆಯಿತು. ವರ್ಷಕ್ಕೊಂದ್ಸತಿ ನಡೆಯುತ್ತೆ ಇದು ಜಾತ್ರೆ. ಹೀಗೆ ದೇವಸ್ಥಾನ ಸರೌಂಡಿಂಗ್ ಹಂಗೆ ರೌಂಡ್ ಹೊಡ್ಕೊಂಡು ಬರ್ತಾ ಇದ್ದರೆ ಅಲ್ಲಿ ಬ್ಯಾಕ್ ಸೈಡು ಅಮ್ಮ ಇದ್ದಾರಲ್ವ, ಅವರು ಬ್ಯಾಕ್ ಸೈಡ್ ಬಂದು ನಾಗರ ಕಲ್ಲುಗಳನ್ನೆಲ್ಲ ಇಟ್ಟಿದ್ದಾರೆ. ಇವ್ರಿಗೆಲ್ಲರಿಗೂ ನಾವು ನಮಸ್ಕಾರ ಹಾಕ್ಕೊಂಡೆ, ನಾನು ಕೂಡ ಹಾಕ್ಕೊಂಡು ಹಿಂಗೆ ಮುಂದಕ್ಕೆ ನೋಡಿ ಇಲ್ಲೆಲ್ಲ ಅಭಿಷೇಕ ಎಲ್ಲ ಮಾಡಿದ್ದಾರೆ. ಇದನ್ನು ಒಂದು ಪಂಚೆ ಕೂಡ ಹಾಕಿದ್ದಾರೆ ದೇವ್ರಿಗೆ. ಏನೋ ಒಂದಂದರೆ ದೇವ್ರಿಗೆ ಅಂಗವಸ್ತ್ರ ಥರ ಒಂದು ಉಡಿಸಿದ್ದಾರೆ. ಅಲ್ಲಿ ಅಭಿಷೇಕಗಳು ಕೂಡ ಆಗಿದೆ, ಪೂಜೆ ಕೂಡ ಆಗ್ತಾಯಿದೆ. ನಾನು ಒಳಗಡೆ ಮಾತ್ರ ದೇವರಿಗೆ ಅಮ್ಮನಿಗೆ ಬಂದು ಪೂಜೆ ಕೊಟ್ಬಿಟ್ಟು ಬಂದೆ. ಪೂಜೆ ಕೊಟ್ಬಿಟ್ಟು ಆಚೆ ಬಂದೆ. ಇದು ನೋಡಿ, ಇದೆಲ್ಲ ನಾಗರುಗಳು. ಇದಕ್ಕೆ ಅಭಿಷೇಕ ಎಲ್ಲ ಮಾಡಿರ್ತಾರೆ ಆ್ಯಕ್ಚುಲಿ ಬೆಳಗ್ಗೆ. ನಾನು ಬರೋಷ್ಟರಲ್ಲೇ ಆಗಿತ್ತು, ಟೈಮು 3 o'clock ಆಗಿಬಿಟ್ಟಿತ್ತು. ನಾನು ಮನೆಯಿಂದೆಲ್ಲ ಬೇಗ ರೆಡಿಯಾಗಿ ಬರೋಕ್ಕಾಗಲಿಲ್ಲ. ಹೀಗೆ ಹೋಗ್ತಾಯಿದ್ರೆ ದೇವಸ್ಥಾನದ ಹತ್ರ ಬಂದು ಮುರುಗರು ನೋಡಿ. ಇದು ಸುಬ್ರಹ್ಮಣ್ಯ ಸ್ವಾಮಿ. ಇದು ಬಾಲಮುರುಗನ್ ಅಂದರೆ ಬಾಲಮುರುಗನ್ ಅಂತ ಏನಕ್ಕೆ ಇಟ್ಟಿದ್ದಾರೆ ಅಂತಂದರೆ ಮಗುವಲ್ಲಿದ್ದಾಗ ದೇವರು ಇರೋದಕ್ಕೆ ಬಾಲಮುರುಗನ್ ಅಂತಾರೆ. ಮುರುಗನ್ ಅನ್ನೋದು ಬಂದು ತಮಿಳು. ಇದು ನೋಡಿ, ಇಲ್ಲೆಲ್ಲ ಬೆಳಗ್ಗೆ ಇದರಲ್ಲಿ ಬಂದು ಏನು ಎತ್ತಿರ್ತಾರೆ ಅಂತಂದರೆ ಬೆಂಕಿ ಎತ್ಕೊಂಡು ಅದರ ಮಡಿಕೆಗಳಿದೆಯಲ್ಲ ಅದರಲ್ಲಿ ಬೆಂಕಿ ಹಾಕಿ ದೇವಸ್ಥಾನ ಸುತ್ತಿರ್ತಾರೆ. ಇದೊಂದು ವ್ರತ ಅಂದ್ಕೊಳ್ಳಿ. ಆ ಥರ ಯಾರಾದರೂ ಹರಿಸ್ಕೊಂಡಿದ್ರೆ ಮಾತ್ರ ಈ ಥರ ಮಾಡ್ತಾರೆ. ಬೇವಿನ ಸೊಪ್ಪಲ್ಲಿ ಎಲ್ಲ ಇಟ್ಕೊಂಡು ಇದೊಂದು ಹರಕೆ. ಇದಕ್ಕೆ ಈ ಥರ ಎಲ್ಲ ಹರಕೆ ತೀರಿಸ್ಬೇಕಂತಂದರೆ ತುಂಬ ಶುದ್ಧವಾಗಿ ಒಂದು ಮಡಿ ಮಾಡಿರಬೇಕಾಗುತ್ತೆ. ಆವಾಗ ಮಾತ್ರ ನಾವು ಅದನ್ನು ಹರಕೆ ತೀರ್ಸೋಕ್ಕಾಗೋದು. ಇಲ್ಲಿ ನೋಡ್ಬೋದು, ಫುಲ್ ಬೇವಿನ ಸೊಪ್ಪೇ ಇದೆ. ಇದು ಬೇವಿನ ಸೊಪ್ಪು ಬಂದು ಅಮ್ಮನಿಗೆ ಅಂದರೆ ಶ್ರೇಷ್ಠ ಅಲ್ವಾ ಬೇವಿನ ಸೊಪ್ಪು. ಹಾಗಾಗಿ ತುಂಬಾ ಮಾಡಿದ್ದಾರೆ. ಇಲ್ಲೆಲ್ಲ ತೊಟ್ಲೆಲ್ಲ ಇಟ್ಟಿದ್ರು. ತೊಟ್ಟಲು ಬಂದು ಅಮ್ಮನ ಆಡಿಸಿರ್ತಾರೆ ಅನಿಸುತ್ತೆ. ಹಾಗಾಗಿ ತೊಟ್ಲು ಕೂಡ ಇಲ್ಲಿತ್ತು. ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ಇದೊಂದು ಸ್ಮಾಲ್ ಮಿನಿ ಬ್ಲಾಗ್ ಅಷ್ಟೇ. ಇದು ಲಾಸ್ಟ್ ಟೈಮ್ ಹೋಗಿದ್ದೆಲ್ಲ, ಜಾತ್ರೆಗೆ ಹೋಗಿದ್ನಲ್ಲ ಅದರದ್ದು. ಬಟ್ ಜಾತ್ರೆ ಒಳಗಡೆ ಹೋಗಿದ್ದೆಲ್ಲ ನಾನು ಯಾವುದೂ ವೀಡಿಯೋ ಮಾಡಿಲ್ಲ. ಜಸ್ಟ್ ದೇವಸ್ಥಾನದ ಮಾತ್ರ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ಅಪ್ಲೋಡ್ ಮಾಡೋಣ ಅಂತ. ನೋಡ್ಬೋದು ನೀವು, ಎಲ್ಲನೂ ಈ ಕರ್ಗ ಎಲ್ಲ ಎತ್ತಿರ್ತಾರಲ್ವ, ಅದೆಲ್ಲ ಹೂವೆಲ್ಲ ಇಲ್ಲೇ ರಾಶಿ ಹಾಕಿದ್ರು ನೋಡಿಕೊಂಡೆ. ಐ ಹೋಪ್ ನನ್ನ ಈ ಒಂದು ಸ್ಮಾಲ್ ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.